ಸ್ಟ್ರೆಸ್ ವರ್ಕಿಂದ ಮಾತ್ರ ಅಲ್ಲ, ವರ್ಕೌಟಿಂದನೂ ಆಗುತ್ತೆ. ಮಧ್ಯದಲ್ಲಿ ಹೇಗೆ ಅದಕ್ಕೆ ರೆಸ್ಟ್ ಕೊಡಬೇಕು ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಅವ್ರು ಮಾಡ್ತಾರೆ. ನನ್ನ ಪಕ್ಕದವರು 1 kg ಇವತ್ತು ಹಾಕೊಂಡಿದ್ದಾರೆ ಅಂದರೆ ನಾನು ನೆಕ್ಸ್ಟ್ ವೀಕಲ್ಲಾದರೂ ಇಷ್ಟು ಎತ್ತಬೇಕು ಅಂತ. ದಿಸ್ ಇಸ್ ರಾಂಗ್ ಥಿಂಕಿಂಗ್. ಶರತ್ ಜೋಯಿಸ್ ವಿಷಯಕ್ಕೆ ಬರೋದಾದರೆ ರೆಸ್ಟನ್ನು ಪ್ರಾಯಶಃ ಮರೆತು ಬಿಟ್ಟಿದ್ದಾರೆ. ವೆನ್ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ನೇಚರ್, ಸಮಥಿಂಗ್ ಈಸ್ ಗೋಯಿಂಗ್ ಟು ಬಿ ಡಿಸ್ಟರ್ಬ್ಡ್ ಇನ್ಸೈಡ್ ದಿ ಸಿಸ್ಟಮ್. ಕ್ಲಾಸಿಗೆ ಹೋಗಿ ಅಭ್ಯಾಸ ಮಾಡೋದ್ರಲ್ಲಿ ಸಿಕ್ಕುವಂತಹ ಬೆನಿಫಿಟ್ಟು ಆನ್ಲೈನಲ್ಲಿ 50% ಸಿಕ್ಕೋದಿಲ್ಲ. ನಾನು 20 ವರ್ಷದಲ್ಲಿ ಮಾಡಿದ್ದು 50ರಲ್ಲೂ ಮಾಡಬಲ್ಲೆ. ಶೀರ್ಷಾಸನ ಫಾರ್ ಎಕ್ಸಾಂಪಲ್, BP ಇದ್ದವರು ಮಾಡಬೇಡಿ ಅನ್ನೋದೇ ಇದೆ. ಮಾಡಬೇಡಿ ಅಷ್ಟೇ. ಕೆಲವೊಂದು ವೀಡಿಯೋಸ್ ಮಾಡೋದು ನೋಡಿದೆ ನಾನು, ವರ್ಕೌಟು. ಅಷ್ಟು ವರ್ಕೌಟ್ ಒಬ್ಬ ಮನುಷ್ಯನಿಗೆ ಬೇಕಾ ಅನ್ನೋದೊಂದು ಪ್ರಶ್ನೆ ಆಗ್ತಾಯಿತ್ತು. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ನೀವೇನಾದರೂ ಫಿಟ್ನೆಸ್ ಫ್ರೀಕ್ ಆಗಿದ್ರೆ, ವಾಕ್, ಜಿಮ್, ಯೋಗ, ಎಕ್ಸಸೈಸ್ ಏನೇ ಮಾಡ್ತಾ ಇದ್ರೂ ಮಾಡೋರಾಗಿರಲಿ ಹೇಳ್ಕೊಡೋರಾಗಿರಲಿ ಇಬ್ರಿಗೂ ಮಸ್ಟ್ ವಾಚ್ ಎಪಿಸೋಡ್. ಯಾಕಂದರೆ ನಾವು ಎಷ್ಟೋ ಬಾರಿ ಎಷ್ಟೇ ವರ್ಕೌಟ್ ಮಾಡಿದ್ರೂ ವರ್ಕ್ ಆಗ್ತಿಲ್ಲಪ್ಪ ಅಂತ ಅನ್ಸುತ್ತೆ. ಇವ ಸಾಕು ಬಿಟ್ಬಿಡೋಣ, ಎಷ್ಟು ಮಾಡೋದು ಅಂತ ಕ್ವಿಟ್ ಮಾಡಬೇಕು ಅಂತ ಕೂಡ ಅನ್ಕೋತೀವಿ. ಬಟ್ ಕ್ವಿಟ್ ಮಾಡೋಕ್ಕೆ ಮುಂಚೆ ಯಾಕೆ ವರ್ಕೌಟ್ ಆಗ್ತಾ ಇಲ್ಲ ನಮಗೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಫಾರ್ ಎಕ್ಸಾಂಪಲ್, ನಾವು ಪುನೀತ್ ರಾಜ್ಕುಮಾರ್ ಸರ್ ಇನ್ಸಿಡೆಂಟ್ ನೋಡಿದಾಗ ಇನ್ಮೇಲೆ ಜಿಮ್ ಮಾಡೋದೇ ಬೇಡಪ್ಪ ಅಂತ ಯೋಚನೆ ಮಾಡಿದ್ದುಂಟು. ಅಥವಾ ಮೈಸೂರಿನ ಯೋಗ ಗುರು ಶರತ್ ಜೋಯಿಸ್ ಅವ್ರ ಇನ್ಸಿಡೆಂಟ್ ಆದಾಗ ಯೋಗ ಏನು ಹೆಲ್ಪ್ ಆಗಲ್ಲ, ಬಿಟ್ಬಿಡೋಣಪ್ಪ ಅಂತ ಯೋಚನೆ ಮಾಡಿದ್ದುಂಟು. ಬಟ್ ಬಿಡೋಕ್ಕೆ ಮುಂಚೆ ತಪ್ಪಿ ಎಲ್ಲ ಆಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಸೊ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆಗೆ ಇಂಟರ್ನ್ಯಾಷನಲ್ ಐಕಾನ್ ಥೆರಪ್ಯಾಟಿಕ್ ಯೋಗ ಸ್ಪೆಷಲಿಸ್ಟ್ ಸುದೇಶ್ ಚಂದ್ ಅವರು 2ನೇ ಬಾರಿಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕೆ ಹೀಗಾಗುತ್ತೆ, ಎಲ್ಲಿ ತಪ್ಪಾಗುತ್ತೆ ಅಂತ ಅವರೊಂದು ಅನಾಲಿಸಿಸ್ನ ಮಾಡಿದ್ದಾರೆ. ಆ್ಯಂಡ್ ಅವರೇ ಹೇಳೋ ಪ್ರಕಾರ ವರ್ಕಿಂದ ಸ್ಟ್ರೆಸ್ ಆಗೋದು ಅಷ್ಟೇ ಅಲ್ಲ, ವರ್ಕೌಟ್ ಮಾಡೋದ್ರಿಂದನೂ ಸ್ಟ್ರೆಸ್ ಆಗುತ್ತೆ ಅಂತ. ಅಂದರೆ ಟ್ರೈನರ್ಸ್ ಯಾವ ರೀತಿ ಏನೇನು ಅಂಶಗಳನ್ನ ಗಮನ ವಹಿಸಬೇಕು, ಫಿಟ್ನೆಸ್ ಆ್ಯಕ್ಟಿವಿಟಿ ಮಾಡೋರು ಏನು ಕೇರ್ ತೊಗೊಳ್ಬೇಕು, ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಎಪಿಸೋಡಲ್ಲಿ ಅವ್ರು ಹಂಚ್ಕೊಂಡಿದ್ದಾರೆ. ನೀವೇನಾದರೂ ನಿಮ್ಮ ಆರೋಗ್ಯದ ಕಾಳಜಿ ವಹಿಸೋರಾಗಿದ್ದರೆ ಅಥವಾ ಟ್ರೈನರ್ಸ್ ಜೆನ್ಯೂನ್ ಆಗಿ ನೀವು ಹೆಲ್ತ್ ಬಗ್ಗೆ ಕನ್ಸರ್ನ್ ಇರೋದಾಗಿದ್ದರೆ ಇವತ್ತಿನ ಎಪಿಸೋಡ್ನ ಮಿಸ್ ಮಾಡಿದೆ ನೋಡಿ. ಎಲ್ಲದಕ್ಕೂ ಒಂದು ಲಿಮಿಟೇಷನ್ಸ್ ಅಂತ ಇದೆ, ಹೌದಲ್ವಾ? ತುಂಬ ಜನಕ್ಕೆ ತಮ್ಮ ಲಿಮಿಟೇಷನ್ಸ್ ಏನು ಅನ್ನೋದು ಗೊತ್ತಿರಲ್ಲ ನೋಡಿ. ಎಲ್ಲದರಲ್ಲೂ ಹೇಳೋದು, ಯೋಗಕ್ಕೆ ಬರಬೇಕಾದ್ರೂ ಕೂಡ ಲಿಮಿಟೇಷನ್ಸ್ ಇರುತ್ತೆ. ಯಾಕೆಂತಂದರೆ ಯೋಗದಲ್ಲಿ ಲೆವೆಲ್ಸ್ ಅಂತ. ಫಾರ್ ಎಕ್ಸಾಂಪಲ್, ನೀವು ಪಟ್ಟಾಭಿ ಜೋಯಿಸ್ ಅವರ ಮೊಮ್ಮಗನ ವಿಷಯ ಹೇಳಿದ್ರಿ. ಅಲ್ಲಿ ಸೀರೀಸ್ 1, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ, ಸೀರೀಸ್ 1, ಸೀರೀಸ್ 2, ಸೀರೀಸ್ 3 ಅಂತಲೇ ಅವ್ರು ಕರೀತಾರೆ. 3 ಸೀರೀಸ್ ಮಾಡಬೇಕು ಅವ್ರಿಗೆ. ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಬೇಕಾಗಿರೋದು, ಅದು 1, 2, 3 ಸೀರೀಸ್ ಹೇಗಪ್ಪ ಅಂತಂದರೆ ಒಂಥರ ಬಫೆ ಇದ್ದಾಗೆ. ಬಫೆ ಊಟ ದಿನ ಮಾಡೋಕ್ಕಾಗುತ್ತಾ ನೀವು ಆಲೋಚನೆ ಮಾಡಿ? ಇಲ್ಲ ಅಲ್ವಾ? ದೇರ್ ಇಸ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಂದ್ಕೊಂಡು ನಾವು ಅದನ್ನು ಸಂಡೇ ತನಕ 7 ದಿನ ಅಂತ ನೋಡ್ತೀವಿ. 7 ದಿನ ನಮ್ಮ ಮನಸ್ಸು ಮತ್ತು ಶರೀರದ ಬದಲಾವಣೆಗಳು ತುಂಬ ಇರುತ್ತೆ. ಸೊ ಇಫ್ ಯು ಗೋ ಪ್ರಾಕ್ಟೀಸಿಂಗ್ ವಿತ್ 1 ಸೀರೀಸ್, 2 ಸೀರೀಸ್, 3 ಸೀರೀಸ್ ಅಂತಂದರೆ ಅದನ್ನೇ ಮಾಡಬೇಕಾಗತ್ತೆ. ಎಷ್ಟು ಶರೀರಕ್ಕೆ ಅದು ಒತ್ತಡವನ್ನು ಕೊಡುತ್ತೆ, ಮಧ್ಯದಲ್ಲಿ ಹೇಗೆ ಅದಕ್ಕೆ ರೆಸ್ಟ್ ಕೊಡಬೇಕು ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಈ ರೀತಿಯಾದಂತಹ ತೊಂದರೆಗಳ ಅನುಭವಕ್ಕೆ ನಾವು ತೊಂದರೆನ ಅನುಭವಿಸೋದನ್ನು ನಾವು ನೋಡ್ತೀವಿ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಪುನೀತ್ ರಾಜ್ಕುಮಾರ್ ಅವರ ಇನ್ಸಿಡೆಂಟ್ ಆಗಲಿ, ಶರತ್ ಜೋಯಿಸ್ ಅವರ ಇನ್ಸಿಡೆಂಟ್ ಆಗಲಿ, ಯೋಗ ಮಾಡಿದ್ರಿಂದ, ಜಿಮ್ ಮಾಡಿದ್ರಿಂದ ಆಗಿದ್ದ ಅಲ್ಲ? ಸತ್ಯಕ್ಕೂ ಅಲ್ಲ ಅಂತ ಹೇಳ್ತೀನಿ ನಾನು. ನಮ್ಮ ಅನಿಸಿಕೆಗಳಲ್ಲಿದೆಯಲ್ವಾ, ಅನಿಸಿಕೆಗಳು ಬೇರೆ, ಅನುಭವಗಳು ಬೇರೆ. ಈ ಅನಿಸಿಕೆ ಯಾರನ್ನು ನೋಡಿ ನಾನು ಮಾಡಕ್ಕೆ ಹೋದಾಗ, ಈಗ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅಂತಲೂ ತಗೊಂಡ್ರು ಕೂಡ, ಪುನೀತ್ ರಾಜ್ಕುಮಾರ್ ಕೆಲವೊಂದು ವೀಡಿಯೋಸ್ ಮಾಡೋದು ನೋಡಿದೆ ನಾನು, ವರ್ಕೌಟು. ಅಷ್ಟು ವರ್ಕೌಟ್ ಒಬ್ಬ ಮನುಷ್ಯನಿಗೆ ಬೇಕಾ ಅನ್ನೋದೊಂದು ಪ್ರಶ್ನೆ ಆಗ್ತಾಯಿತ್ತು ನನಗೆ. ಅದನ್ನು ಮತ್ತೆ ಜಿಮ್ ಅವ್ರು ಹೇಗೆ ಅದನ್ನು ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನೋದು ಬಿಟ್ಬಿಡೋಣ. ಬಟ್ ವೆದರ್ ಹಿ ರಿಕ್ವೈರ್ಸ್ ದಟ್ ಮಚ್, his type of food what he was consuming, ಏನೆಲ್ಲ ಅವರು ಒಂದು ಸ್ಟ್ರಿಕ್ಟ್ ಆದ ಡಯಟು ಅಥವಾ ಸ್ಟ್ರಿಕ್ಟ್ ಆದ ರೆಸ್ಟು, ನಾನು ಇಂತಿಂಥ ಟೈಮೆಲ್ಲ ಮಾತ್ರ ಕಾಲ್ ಶೀಟಿಗೆ ಸೈನ್ ಮಾಡ್ತೀನಿ, ಇಷ್ಟೇ ಹೊತ್ತಲ್ಲಿ ನಾನು ಮಾಡ್ತೀನಿ ಅನ್ನೋದು ಏನಾದರೂ ಕೊಟ್ಟಿದ್ದಿದ್ರೆ ಪ್ರಾಯಶಃ ಫಾರ್ ಎವ್ರಿಥಿಂಗ್. ನಾನು ಹೇಳೋದು ನೇಚರ್ ಜೊತೆ ಇರಿ ಅಂತ ಲಾಸ್ಟ್ ಇದರಲ್ಲೂ ಹೇಳಿದ್ದೆ ನಾನು. ವೆನ್ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ನೇಚರ್, ಸಮಥಿಂಗ್ ಈಸ್ ಗೋಯಿಂಗ್ ಟು ಬಿ ಡಿಸ್ಟರ್ಬ್ಡ್ ಇನ್ಸೈಡ್ ದಿ ಸಿಸ್ಟಮ್. ಎಸ್. ಹಾಗಿದ್ರೆ ಈ ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಸಡನ್ ಡೆತ್ ಅಂತ ಇಷ್ಟೆಲ್ಲ ಫಿಟ್ನೆಸ್ ಆಕ್ಟಿವಿಟಿ ಮಾಡ್ತಿದ್ರು ಏನಾಗುತ್ತಲ್ಲ, ಅಲ್ಲಿ ತಪ್ಪು ಏನಾಗ್ತಿದೆ, ಎಲ್ಲಿ ಆಗ್ತಿದೆ ಸರ್? ಸೊ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಯೋಗನೇ ತೊಗೊಂಡ್ರು, ಸೀರೀಸ್ 1, ಸೀರೀಸ್ 2, ಸೀರೀಸ್ 3 ಅಂತ ಅಂದಾಗ
ತಗೊಂಡಾಗ 20 ವರ್ಷಕ್ಕೆ ಸೀರೀಸ್ 1 ಸೀರೀಸ್ 2 ಸೀರೀಸ್ 3 ಮಾಡ್ತಾ ಇರ್ಬೋದು ಈಸಿಯಾಗಿ. 30-40 ಆಗ್ತಾ ಇದ್ದಾಗಲೇ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾದಾಗ ಮಾನಸಿಕವಾಗಿ ನಾವು ಸ್ವಲ್ಪ ವೀಕ್ ಆಗ್ತಾ ಇರ್ತೀವಿ. ಅದನ್ನು ಯೋಗದಲ್ಲಿ ಮಾಡ್ಬೋದು ಅಂತ ಹೇಳ್ಬಿಡ್ತಾರೆ. ಸುಮ್ಮನೆ ನಾನು ಹೇಳ್ತೀನಿ, ಬಾಡಿ ಎಕ್ಸರ್ಷನ್ ಈಸ್ ನಾಟ್ ಯೋಗ. ಮಾನಸಿಕ ಮತ್ತು ಶಾರೀರಿಕ ಅದನ್ನು ಬ್ರೆತ್ ಜೊತೆಗೆ ಕಂಬೈನ್ ಮಾಡುವಂಥದ್ದು ಇದೆಯಲ್ಲ ಯೋಗ. ಅದನ್ನು ಯಾವಾಗಲೂ ಅದಕ್ಕೆ ಹೇಳ್ತೀವಿ, ನೀವು ಮ್ಯಾಟಿಗೆ ಬಂದಾಗ ನಿಮ್ಮ ಮೊಬೈಲ್ ಯಾಕೆ ಆನ್ ಮಾಡಬಾರ್ದು ಅಂತ ಹೇಳ್ತೀವಿ ನಾವು. ನನ್ನ ಮೊಬೈಲ್ ಇರಲ್ಲ ನಮ್ಮ ಯೋಗ ಸೆಂಟ್ರಲ್ಲಿ. ಮೈಂಡ್ ಶುಡ್ ನಾಟ್ ಬಿ ಡಿಸ್ಟರ್ಬ್ಡ್. ಡಿವೇಟ್ ಆಗಿಬಿಡುತ್ತೆ, ಇಮ್ಮಿಡಿಯೇಟ್ ಡಿಸ್ಟರ್ಬ್ ಆಗಿ ಡಿವೇಟ್ ಆಗುತ್ತೆ. ಯಾರೋ ಫೋನ್ ಮಾಡಿದ್ದಾರೆ, ಮನಸ್ಸು ಅಲ್ಲೂ ಹೋಯ್ತು ವಿನಃ ಫಾರ್ ಎಕ್ಸಾಂಪಲ್ 5 ನಿಮಿಷಕ್ಕೆ ಕಾಲ್ ಬಂದ್ಬಿಡ್ತು ಅಂತ ಅನ್ಕೊಂಡೆ, ಇನ್ನು 55 ನಿಮಿಷದ ಏನಾಗುತ್ತೆ, ಮನಸ್ಸು ಅದಕ್ಕೆ ಕನೆಕ್ಟ್ ಆಗಿಬಿಟ್ಟಿರುತ್ತೆ, ಮೊಬೈಲಲ್ಲಿ ಇರುತ್ತೆ. ಅವಾಗೇನಾಯಿತು, ಮನಸ್ಸು ಮತ್ತು ಶರೀರ ಬೇರ್ಪಟ್ಟು ಹಾಗೆ ಲೆಕ್ಕ. ಏನೇ ಮಾಡಿದ್ರು ಆ ರಿಸಲ್ಟ್ ಅಲ್ಲಿ ಸಿಕ್ಕೋದಿಲ್ವಲ್ಲ. ನಾನು ಹೇಳೋದು, ಕೈ ಇಲ್ಲದೆ ಏನು ಊಟ ಮಾಡೋದು ಹೇಗೆ, 2 ಕೈ ಇಲ್ಲದೆ ಹೋದ್ರೆ ಅಲ್ವಾ? ಲೈಕ್ ವೈಸ್ ಯು ಹ್ಯಾವ್ ಟು ಸಿ ಆಲ್ ದ ಲಿಮ್ಸ್, ಆಲ್ ದ ಸೆಲ್ಸ್ ಆಫ್ ದ ಬಾಡಿ ಈಸ್ ಸ್ಪೀಕಿಂಗ್ ಟು ಯು ಆ್ಯಂಡ್ ಯು ಆರ್ ರೆಸ್ಪಾಂಡಿಂಗ್ ಟು ಇಟ್, ಈಚ್ ಆ್ಯಂಡ್ ಎವ್ರಿಬಡಿ. ಅದಕ್ಕೆ ಯೋಗ ಹೇಳುತ್ತೆ, ಟಿ.ಕೆ. ವಿದೇಶಿಕಾಚಾರ ಅವ್ರ ಬುಕ್ಕಲ್ಲಿ ಚೆನ್ನಾಗಿ ಬರೆದಿದ್ದಾರೆ, ಹಾರ್ಟ್ ಆಫ್ ಯೋಗದಲ್ಲಿ. ಯೋಗ ಇಸ್ ನಾಟ್ ಎ ಸ್ಟ್ಯಾಂಡರ್ಡೈಸ್ ಪ್ರಾಕ್ಟೀಸ್, ಇಟ್ ಈಸ್ 1-on-1. ಈವನ್ ಜಿಮ್ ಡಿಸಿಪ್ಲಿನ್ನು ಹಾಗೆ. ಎಲ್ಲರಿಗೂ ಒಂದೇ ರೀತಿಯಾಗಿ 10 kg 20 kg 30 kg ಎತ್ತಕ್ಕಾಗಲ್ಲ. ಎತ್ತಬೇಕನ್ನೋದು ಫಸ್ಟ್ ಹಾಂ ಅವ್ರು ಮಾಡ್ತಾರೆ. ನನ್ನ ಪಕ್ಕದವರು 1 kg ಇವತ್ತು ಹಾಕೊಂಡಿದ್ದಾರೆ ಅಂದರೆ ನಾನು ನೆಕ್ಸ್ಟ್ ವೀಕಲ್ಲಾದರೂ ಇಷ್ಟು ಎತ್ತಬೇಕು ಅಂತ. ಸಿ, ದಿಸ್ ಇಸ್ ರಾಂಗ್ ಥಿಂಕಿಂಗ್. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಕೆಪಾಸಿಟಿ. ಸ್ಟ್ರೆಸ್ ವರ್ಕಿಂದ ಮಾತ್ರ ಅಲ್ಲ, ವರ್ಕೌಟಿಂದನೂ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ದಟ್ ಈಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಫಸ್ಟ್ ಲಿಸನ್ ಟು ಯುವರ್ ಬಾಡಿ. ಬೇರೆ ಯು ಗೋ ಜಿಮ್, ವಾಕಿಂಗ್. ಯಾರೋ ಹೇಳ್ತಾರೆ 10 ಕಿಲೋಮೀಟ್ರ್ ನಾನು ವಾಕಿಂಗ್ ಮಾಡ್ತೀನಿ ಸರ್ ದಿನ ಅಂತ. 10 ಕಿಲೋಮೀಟ್ರ್ ಅವ್ರು ಮಾಡ್ತಾರೆ, ನಾಳೆ ನಾನು ಶುರು ಮಾಡ್ಕೊಳಕ್ಕಾಗಲ್ಲ. ಸೊ ಯೋಗ ಏನು ಹೇಳುತ್ತೆ, ಸ್ಟೆಪ್ ಬೈ ಸ್ಟೆಪ್ ನೀವು ಏರಬೇಕು. ಇಲ್ಲಿ ನಾನು ಹೇಳೋದು ಏನು ಇಷ್ಟಪಡ್ತೀನಿ ಅಂತಂದರೆ, ಈ ಜಿಮ್ ಟ್ರೈನರ್ಸೂ ಸಹಿತ ಅದಷ್ಟು ಅವ್ರಿಗೆ ಗೊತ್ತಿರಬೇಕು. ಒಬ್ಬ ಇಂಡಿವಿಜುವಲ್ಗೆ ಏನು ನಾನು ಟ್ರೈನ್ ಮಾಡ್ತಾ ಇದ್ದೀನಿ, ಅವ್ರದ್ದು ಎಲ್ಲ ದಿನಚರಿ ನನ್ನ ಕೈಲಿದ್ದರೆ ನಾನು ಮಾಡ್ಬೋದು ಅನ್ನೋದು ಸತ್ಯ. ಯೋಗದಲ್ಲಿ ನೋಡುವಾಗ, ಯೋಗದಲ್ಲೂ ಅದೇ ರೀತಿಯಾಗಿ ಒಬ್ಬ ಸ್ಟೂಡೆಂಟ್ ಬರ್ತಾನೆ ಅನ್ನೋದಾದರೆ, ಸ್ಟೂಡೆಂಟ್ ರಿಕ್ವೈರ್ಮೆಂಟ್ ಏನೋದನ್ನು ಫಸ್ಟು ಟೀಚರ್ ಕೇಳಬೇಕಾಗುತ್ತೆ. ರಿಕ್ವೈರ್ಮೆಂಟ್ ತಕ್ಕಂತೆ ಹೇಳ್ಕೊಡ್ಬೇಕೇ ವಿನಃ ಇನ್ ಜನರಲ್ ಯಾರು ಮಾಡ್ಬೋದು ಅನ್ನೋದು ಒಂದು ಕ್ಲಾಸ್ ಮಾಡಿಕೊಂಡು ಮಿಕ್ಕಿದ್ದು ಅವರಿಗೆ ಅವರ ರಿಕ್ವೈರ್ಮೆಂಟಿಗೆ ತಕ್ಕಂತೆ ಫಸ್ಟು, ನಂತರ ಅವ್ರದ್ದು ಶರೀರ ಹೇಗೆ ಬಳಕುತ್ತೋ ಬಗ್ಗುತ್ತೋ ತಿರುಗುತ್ತೋ ಅದ್ರ ಪ್ರಕಾರ ಹೇಳಿಕೊಟ್ರೆ ಪ್ರಾಯಶಃ ನಮ್ಮ ಯೋಗ ಅಲ್ಲೂ ಸಹಿತ ನಾವು ಒಳ್ಳೆ ಇದನ್ನು ರಿಸಲ್ಟ್ಸ್ ನೋಡ್ಬೋದು ಅಂತ ಆಗುತ್ತೆ. ಯಾಕೆಂದರೆ ಇಲ್ಲಿ ಎಂಡ್ಯೂರೆನ್ಸ್ ಗೊತ್ತಿಲ್ಲದೆ ಸುಮ್ಮನೆ ಯೋಗ ಮಾಡಿದ್ರೆ ರೋಗ ಹೋಗುತ್ತೆ ಅನ್ನೋದೊಂದು ಸಣ್ಣ ಮಿಸ್ಕನ್ಸೆಪ್ಷನ್ ಅದು ಹೇಳೋದು. ನಾನು ರೋಗಗಳನ್ನ ಗುಣಪಡಿಸ್ಬೇಕಾದ್ರೂ ಕೂಡ ಸ್ಪೆಸಿಫಿಕ್ ಆಗಿ ಯಾವ ರೋಗ ಯಾವ ರೀತಿಯಾದಂಥ ಆಸನ ಆಗುತ್ತೆ ಅನ್ನೋದನ್ನು ಮಾಡಿಸ್ಬೇಕಾಗುತ್ತೆ. ಕೆಲವೊಮ್ಮೆ ನಾವು ಹೇಳ್ತೀವಲ್ಲ, ಕೆಲವೊಮ್ಮೆ ಅವ್ರಿಗೆ ಸುಸ್ತಾಗುತ್ತೆ ಅಂದಾಗ ನಿಲ್ಲಿಸು ಅಂತ ಹೇಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ವರ್ಷಕ್ಕೊಂದ್ಸಲ ನಮ್ಮ ಯೋಗ ಸೆಂಟ್ರಲ್ಲಿ 2 ಸಲ 108 ಸೂರ್ಯ ನಮಸ್ಕಾರ ಮಾಡಿಸ್ತೀವಿ. ಅಲ್ಲಿ ಫಸ್ಟೇ ಹೇಳ್ಬಿಟ್ಟಿರ್ತೀವಿ ಯಾರ್ಯಾರಿಗಾಗುತ್ತೆ ಅವ್ರು ಮಾತ್ರ ಮಾಡಬೇಕು ಅಂತ. ನಾವು ಎಲ್ಲವೂ ನೋಡ್ಕೊಂಡು ಕೂರೋದಿಲ್ಲ, ಯಾರ್ಯಾರಿಗೆ ಆಗುತ್ತೆ ಅಂತ ಕಣ್ಣು ಬಿಟ್ಟು ನೋಡ್ತಾ ಇರ್ತೀವಿ. ಸುಸ್ತಾಗ್ತಾ ಇದ್ರೆ ನಿಲ್ಲಿಸಿ ಅಂತ ಹೇಳಿ ಹೋಗಿ ಇಂಡಿವಿಜುವಲ್ ಆಗಿ ಹೇಳ್ತೀವಿ. ಯಾಕೆಂದ್ರೆ ಅವರು ಪುಷ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ. ಈಗ ಪುನೀತ್ ರಾಜ್ಕುಮಾರ್ ಜಿಮ್ ಮಾಡಿದ್ರಿಂದ ಸಾಯಿಲ್ಲ, ಶರತ್ ಜೋಯಿಸ್ ಅವರು ಯೋಗ ಮಾಡೋದ್ರಿಂದ ಅಥವಾ ಯೋಗ ವಾಸ್ ಹಿಸ್ ಐಡೆಂಟಿಟಿ ಅನ್ನೋ ಕಾರಣಕ್ಕೆ ಯೋಗದಿಂದ ಸತ್ರು ಅಂತ ಹೇಳಲಿಕ್ಕಾಗೋದಿಲ್ಲ. ವಾಟ್ ಇಸ್ ಯುವರ್ ಅನಾಲಿಸಿಸ್? ನಾನು ಹೇಳೋದು ಪುನೀತ್ ರಾಜ್ಕುಮಾರ್ದ ಹೆಚ್ಚು ನಾನು ನೋಡಿಲ್ಲ. ಯಾಕೆಂತಂದರೆ ನನ್ನ ಕ್ಷೇತ್ರನ ತುಂಬ ನಾನು ಓದ್ತೀನಿ ಮಾಡ್ತೀನಿ. ಹಾಂ, ಪ್ರಾಯಶಃ ನನಗನ್ಸೋದು ಪುನೀತ್ ರಾಜ್ಕುಮಾರ್ಗೆ ಏನಾದರೂ ಒಂದು ಪ್ರೀ ಎಕ್ಸಿಸ್ಟಿಂಗ್ ಹೆಲ್ತ್ ಕಂಡೀಷನ್ಸ್ ಏನಾದರೂ ಇದ್ದ ಪಕ್ಷದಲ್ಲಿ ಪುಷ್ ಮಾಡಿ ಏನಾದರೂ ಆಗಿರ್ಬೋದೇನೋ. ಅದನ್ನು ನಾನು ಹೇಳ್ತೀನಲ್ಲ, ಜಿಮ್ ಟ್ರೈನರ್ ಸಹಿತ ಅವ್ರದ್ದು ಪ್ರತಿಯೊಂದು ಅವ್ರದ್ದು ಊಟ ತಿಂಡಿ ಸ್ಲೀಪು ನಿದ್ದೆ ಅವ್ರ ಆ್ಯಕ್ಟಿವಿಟೀಸು ಎಲ್ಲವನ್ನೂ ಆ ಪ್ಯಾರಾಮೀಟರ್ಸ್ ಇಟ್ಕೊಂಡೇ ಹೇಳಿಕೊಡ್ಬೇಕು ವಿನಃ. ದಿಸ್ ಈಸ್ ಮೈ ಟೇಕ್ ಆನ್ ಜಿಮ್. ಶರತ್ ಜೋಯಿಸ್ ವಿಷಯಕ್ಕೆ ಬರೋದಾದರೆ, ನಾನು ಅವರದ್ದು ಇಂಟರ್ವ್ಯೂಸು ಮತ್ತು ಅವರ ಹಿನ್ನೆಲೆ, ಅವರ ಚಿಕ್ಕ ಹುಡುಗನಿಂದ ಇದ್ದಾಗ ಅವರು ಯೋಗ ಮಾಡಿದ್ದೆಲ್ಲ ನೋಡಿದಾಗ 13ನೇ ವಯಸ್ಸಲ್ಲಿ ಅವರಿಗೆ ಹರ್ನಿಯ ಆಗಿಬಿಟ್ಟು ಹಾರ್ಟಿಗೆ ತೊಂದರೆ ಆಗಿದೆ ಅನ್ನೋದನ್ನು ಬರೆದಿದ್ದಾರೆ. ಪ್ರಾಯಶಃ ಸ್ಟಾರ್ ಆಫ್ ಮಿಸಲ್ಲಿ ಆ ಒಂದು ಆರ್ಟಿಕಲ್ ಇದೆ, ಅದರಲ್ಲಿ ದಯವಿಟ್ಟು ನೋಡ್ಬೋದು ಒಂದ್ಸಲ. ಅದನ್ನು ಯಾರೇ ಆಗಲಿ ನೋಡೋರು ಸಹಿತ ಅದನ್ನು ನೋಡ್ಬೋದು ಬೇಕಾದರೆ. ಇಲ್ಲಿ
13ನೇ ವರ್ಷಕ್ಕೆ ಹಾರ್ಟ್ಗೆ ಎಫೆಕ್ಟ್ ಆಗಿದೆ ಅಂತ ಅಂದಮೇಲೆ ದೇರ್ ಈಸ್ ಎ ಹಾರ್ಟ್ ಕಂಡೀಷನ್ ಅಂತ ಗೊತ್ತಾಯಿತು. ಸೊ ಸೀರೀಸ್ 1, 2, 3 ಅವ್ರದ್ದು ಒಂದು ಇಂಟರ್ವ್ಯೂಲ್ ನೋಡಿದ್ದೀನಿ, 6 ಸೀರೀಸ್ ನಾನು ಮಾಡಿದ್ದೀನಿ ಅಂತ. ಹಾಗಾದರೆ ಪ್ರಪಂಚಕ್ಕೆ ಗೊತ್ತಿರೋದು 3 ಸೀರೀಸ್. ಇನ್ನು 3 ಸೀರೀಸ್ ಯಾವಾಗ ಅವರು ಹೊರಗಡೆ ಪ್ರಪಂಚಕ್ಕೆ ಕೊಡಬೇಕು ಇತ್ತು ಅಂತ ನಮಗೆ ಗೊತ್ತಿಲ್ಲ. ಆ 3 ಸೀರೀಸು ಸಹಿತ ಅವರ ಹಾರ್ಟ್ ಮೇಲೆ ಒತ್ತಡ ಬೀಳ್ತಿತ್ತ ಅನ್ನೋದು ನನಗೆ ಅನುಮಾನ. ಒಂದು. ಎರಡನೇದು 1 ಗಂಟೆಗೆ ಎದ್ದು ಅಭ್ಯಾಸ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಧ್ಯರಾತ್ರಿ 1 ಗಂಟೆಗೆ ಎದ್ದು ಅಭ್ಯಾಸ ಅವರು ಮಾಡಿ, ಅವರು ಸ್ಟೂಡೆಂಟ್ಸ್ ಬಂದಾಗ ಬಾಗಿಲು ತೆಗೆಯೋದು 3:30, 3:45ಗೆ, 4:30ಗೆ ಫಸ್ಟ್ ಬ್ಯಾಚ್ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅದನ್ನು ಲೆಕ್ಕ ತಗೊಂಡಾಗ ಊಟ ತಿಂಡಿಲಿ ಪ್ರಾಯಶಃ ನನಗೆ ಗೊತ್ತಿಲ್ಲ, ಯಾಕೆಂತಂದರೆ ಒಳ್ಳೆ ಸಾತ್ವಿಕ ಆಹಾರನೇ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಆದರೆ ಎಷ್ಟೇ ಸಾತ್ವಿಕ ಆಹಾರ ಇದ್ದರೂ ಕೂಡ ರೆಸ್ಟನ್ನ ಪ್ರಾಯಶಃ ಮರೆತು ಬಿಟ್ಟಿದ್ದಾರೆ. 1 ಗಂಟೆ ಮಧ್ಯರಾತ್ರಿ ನಾವೆಲ್ಲರೂ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿದ್ದಾಗ ಈ ಮನುಷ್ಯ ಎದ್ದು ಅಭ್ಯಾಸ ಮಾಡೋದು ಪ್ರಾಯಶಃ ನಾನು ಅದನ್ನು ಮಾಡ್ತಾ ಇದ್ರೇ ನಾನು ಸ್ಟೂಡೆಂಟ್ಸ್ನ ನೋಡ್ಕೊಳ್ಬಲ್ಲೆ ಅನ್ನೋದು ಒಂದು ತಪ್ಪು ಕಲ್ಪನೆ ಅವರಲ್ಲಿ ಬಂದು ಅರ್ಲಿ ಮಾರ್ನಿಂಗ್ ಹೇಳ್ತಿದ್ರು ಏನೋ ಗೊತ್ತಿಲ್ಲ. ಅದು ಅರ್ಲಿ ಮಾರ್ನಿಂಗ್ ಎದ್ದಿರೋದು ಒಂದು ದೊಡ್ಡ ಮಿಸ್ಟೇಕ್. ಈಗ ನೇಚರ್ ರೆಸ್ಟ್ ಈಸ್ ಮಸ್ಟ್ ಅಂತ ನಾನು ಒಂದು ಪ್ರೀವಿಯಸ್ ಇದರಲ್ಲಿ ಹೇಳಿದ್ದೆ. ರೆಸ್ಟ್ನ ಅವ್ರು ಎಷ್ಟು ಗಂಟೆಗೆ ಮಲಗ್ತಾ ಇದ್ರು ಹೇಳ್ತಾರಾ? ಈಗ 1 ಗಂಟೆಗೆ ಅವ್ರು ಹೇಳಬೇಕು ಅನ್ನೋದಾದರೆ ಸಾಧಾರಣ 7 ಗಂಟೆಗೆ ಮಲ್ಕೊಳ್ಬೇಡ, 6 ಗಂಟೆ ನಿದ್ದೆ ಬೇಕು. ಹಿಂದಕ್ಕೆ ಹೋಗೋಣ, 6 ಗಂಟೆ ಅಂತಂದರೆ 7 ಗಂಟೆಗೆ ಆದರೂ ನಿದ್ದೆ ಮಾಡಬೇಕು ರಾತ್ರಿ ಅಲ್ವಾ? 7 ಗಂಟೆಗೆ ನಿದ್ದೆ ಅವ್ರು ಮಾಡ್ತಿದ್ರ ಅನ್ನೋದು ನಮಗೆ ಅವ್ರ ಮನೆಗೆ ಹೋಗಿ ಕೇಳಬೇಕಾಗುತ್ತೆ ವಿನಃ ಅದೆಲ್ಲ ಪ್ರಶ್ನೆ ಮಾಡೋಕ್ಕೆ ಆಗದೆ ಇರುವಂಥದ್ದು. ಕನಿಷ್ಠ ನಾನು ಹೇಳೋದು 6 ಗಂಟೆ ನಿದ್ದೆ ಬರಬೇಕಾದ್ರೆ 1/4 ಗಂಟೆ ನಾವು ಬೆಡ್ಡಲ್ಲಿ ಫಸ್ಟ್ ಇರಬೇಕು. ಯಾಕೆಂದರೆ ನಿದ್ದೆ ಹತ್ತಲ್ಲ ಅಷ್ಟು ಬೇಗ, ಎಷ್ಟೇ ಸ್ಟ್ರೇನ್ ಆಗಿದ್ರು ಕೂಡ ಏನೋ ಆಲೋಚನೆಗಳು ಬರ್ಬೋದು, ನಿದ್ದೆ ಬರ್ಬೋದು. ಸೊ 6 ಗಂಟೆಗೆ ಮಲಗಿ 1 ಗಂಟೆಗೆ ಅವ್ರು ಎದ್ದು ಮಾಡೋದಾದರೆ ಅದನ್ನು ಕೂಡ ಇಟ್ ಈಸ್ ಅಗೇನ್ಸ್ಟ್ ದಿ ನೇಚರ್. ಸಿರ್ಕಾಡಿಯಮ್ ರಿದಮ್ ಅಂತ ಹೇಳ್ತಾರಲ್ವ, ಆ ಕ್ಲಾಕ್ ಒಂದನ್ನು ನೀವು ಚಿಕ್ಕ ಹುಡುಗನಿಂದನೇ ಅದು ಅಭ್ಯಾಸ ಆಗಿದೆಯಾ ಪರವಾಗಿಲ್ಲ. ಈಗ ಇದು ಒತ್ತಡ ಕೊಡೋದು ಅಂತ ನಾನು ಹೇಳ್ತೀನಿ. ಯಾಕೆಂದರೆ 1 ಗಂಟೆಗೆ ಎದ್ದು ಕೆಲಸ ಮಾಡೋರು ನೀವು ನೋಡ್ತಿದ್ರಿ, IT ಪ್ರೊಫೆಷನಲ್ಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಷ್ಟು ನೈಟ್ ಶಿಫ್ಟ್ಸ್ ಎಲ್ಲ ಮಾಡ್ತಾರಲ್ಲ, ಅದೇನೋ ಖಾಲಿ ಇಲ್ಲದೆ ಬಂದಿದ್ದಾರೆ. ಎಲ್ಲರಿಗೂ ಒಂದು ಸ್ಟ್ರೆಸ್. ನೆನ್ನೆ ಯಾರೋ ಒಬ್ಬರು ಬಂದು ಸ್ಟ್ರೆಸ್ ಸರ್ ನನಗೆ ನೈಟು 15 ಡೇಸ್ ನೈಟ್ ಇರುತ್ತೆ, 15 ಡೇಸ್ ಅವ್ರಿಗೆ IT ಪ್ರೊಫೆಷ್ನಲ್ ಕೈ ತುಂಬ ಸಂಬಳ, ಕಾಯಿಲೆ ಸಹಿತ ಬರುತ್ತಲ್ವ ಅನ್ನೋದು ಇದ್ದ ಮೇಲೆ ಇವ್ರಿಗೂ IT ಪ್ರೊಫೆಷನಲ್ ಅಲ್ಲ, ಇವರು 1 ಗಂಟೆಗೆ ಹೇಳೋದು ತಪ್ಪು. ಯಾಕೆಂದರೆ ನಿದ್ದೆ ಸರಿಯಾಗಿ ಆಗಿತ್ತೋ ಇಲ್ವೋ ಮನುಷ್ಯನಿಗೆ ಗೊತ್ತಿಲ್ಲ. ನಿದ್ದೆ ಮಾಡ್ತಿದ್ರೇನೋ ಅದನ್ನು ತಗೊಳ್ಳೋಣ, ಬಟ್ ಒತ್ತಡ ಇದೆಯಲ್ಲ 1 ಗಂಟೆಯಿಂದ 3:30ಗೆ ನಾನು ಕ್ಲಾಸ್ ಮಾಡಬೇಕು, ಅಷ್ಟರೊಳಗಡೆ ನಂದು ಅಭ್ಯಾಸ ಆಗಬೇಕು ಅಂತ, ಅದೊಂದು ಸಣ್ಣ ಸಣ್ಣ ಸ್ಟ್ರೆಸ್ ಏನಾಗುತ್ತೆ, ಇಟ್ ಮಲ್ಟಿಪಲ್ಸ್ ಎ ಲಾಟ್. ಅಂದ್ಕೊಳ್ಬೋದು ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ, ಆದರೆ ಯೋಗನ ತಿಳ್ಕೊಳ್ಳೋ ರೀತಿ ಬೇರೆ ಇದೆಯಲ್ವ. ಅದನ್ನು ಯಾವ್ಯಾವುದೋ ಸಮಯದಲ್ಲಿ ನೀವು ಮಾಡೋದು ಅನ್ನೋದಾದರೆ ಅದು ತಪ್ಪಾಗಿ ಪರಿಣಮಿಸ್ಬೋದು ಅಂತ ಹೇಳ್ತೀನಿ. ಮತ್ತು ಆ ಕಂಡೀಷನ್ ಇಟ್ಕೊಂಡು ಅವರು ಹೋದಂಥ ಹೈಕಿಂಗ್ ಬಗ್ಗೆ ನಾನೆಲ್ಲ ನೋಡಿದ್ದೀನಿ. ಅದ್ರ ಬಗ್ಗೆ ಎಷ್ಟು ಹೈಟು, ಎಲಿವೇಶನ್ ಏನು, ಡಿಫಿಕಲ್ಟಿ ಏನು, ಮಾಡರೇಟ್ ಡಿಫಿಕಲ್ಟಿ ಅಂತಿದೆ, ಅಲ್ಲಿ ಅವ್ರು ನಡೆದು ಹೋಗುವಂಥ ದಾರಿ ಹೇಗಿದೆ ಅಂತ ನೋಡಿದ್ದೀನಿ. ಸ್ವಲ್ಪ ರಫ್ನೆಸ್ ಇದೆ, ಮತ್ತು ರೋಡ್ಸ್ ಇದೆ. ಏನಪ್ಪ ಬೇಸರ ಆಗುತ್ತೆ ಅಂತಂದರೆ ಈ ವರ್ಷದಲ್ಲಿ ಅದೇ ಹೈಕಿಂಗಲ್ಲಿ 13 ಜನ ಸತ್ತಿದ್ದಾರಂತೆ. ಈ ಥರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದು ಒಬ್ಬನೇ ಮನುಷ್ಯ ಇವರು. ಬಾಕಿ ಒಂದು 4 ಸೂಸೈಡ್ಸು, ಇನ್ನು 8 ರೋಡ್ ಆ್ಯಕ್ಸಿಡೆಂಟಲ್ಲಿ. ಬಿಕಾಸ್ ಅಲ್ಲಿ ತುಂಬ ಕರ್ವ್ ಇದೆ, ಅದನ್ನೆಲ್ಲ ನೋಡಬೇಕು ನಾವು. ಪ್ರಾಯಶಃ ಫಸ್ಟ್ ಇಂಡಿಕೇಶನ್ ಕೊಟ್ಟಾಗ್ಲೇ ಬ್ರೆತ್ಲೆಸ್ನೆಸ್ ಆಯಿತು ಅಂತಂದಾಗ ಅವರು ನಿಲ್ಲಿಸ್ಬೇಕಿತ್ತು. ಎರಡನೇದಾಗಿ ಮ್ಯಾಸಿವ್ ಆಗಿದೆ. ಸೊ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ವೇರಿನ್ ಹಿ ಓವರ್ ಲುಕ್ಡ್ ಅಂತ ಅನಿಸುತ್ತೆ. ಸೊ ಯೋಗದಿಂದ ಆಗುತ್ತೆ ಅನ್ನೋದು ಮಾತ್ರ ಸತ್ಯಕ್ಕೂ ಸುಳ್ಳು. ಈ ಟೈಮಲ್ಲಿ ಇಷ್ಟೆಲ್ಲ ಇನ್ಸಿಡೆಂಟ್ಸ್ನ ನೋಡ್ತಾ ಇದೀವಿ, ಇಷ್ಟೆಲ್ಲ ಅನಾಲಿಸಿಸ್ನ ಮಾಡ್ತಾ ಇದೀವಿ. ಒಬ್ಬ ಕಾಮನ್ ಮ್ಯಾನ್ ಏನೇ ಒಂದು ಫಿಟ್ನೆಸ್ ಆಕ್ಟಿವಿಟಿ ಮಾಡಬೇಕು ಅಂತ ಹೇಳಿದಾಗ ಏನೇನು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ನೀವು ಹೇಳ್ತೀರಾ? ಫಸ್ಟ್ ನಮ್ಮ ಕ್ಷಮತೆ ಏನು ಅನ್ನೋದು ನಮ್ಗೆ ಗೊತ್ತಿದೆ. ಯಾರೋ ಹೇಳ್ತಾರೆ ವೀಕ್ನೆಸ್ ಅಂದ ತಕ್ಷಣ ಯೋಗ ಮಾಡ್ಬೋದು ಅಥವಾ ಜಿಮ್ಗೆ ಹೋಗ್ಬೋದು ಅಂತ ಹೇಳ್ಬಿಡ್ತಾರೆ. ಜಿಮ್ಗೆ ಹೋದರೆ ಒಂಥರ ಸ್ಟ್ರಾಂಗ್ ಆಗ್ತೀಯ ಅಂತ. ವೆದರ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಮೀ ಆರ್ ನಾಟ್ ಈಸ್ ಇಂಪಾರ್ಟೆಂಟ್. ಏಜ್ ಅಗೇನ್ ಮ್ಯಾಟರ್ಸ್. ಮೈ ಸ್ಟ್ರೆಸ್ ಲೆವೆಲ್ ನನಗೆ ಗೊತ್ತು, ನನಗೆ ಎಷ್ಟು ಸ್ಟ್ರೆಸ್ ಇದೆ ಅಂತ. ಅದನ್ನು ಹೇಳ್ಕೊಳ್ಬೇಕು. ಅದಕ್ಕೆ ತಕ್ಕಂತೆ ಯೋಗ ಟೀಚರ್ಸು
ಇರ್ಬೋದು. ಅಂದ್ರೆ they should open up. Open up, yes. ಏನಿದೆ, ನನ್ನ ಪ್ರೊಫೆಷನ್ ಏನು, ನನ್ನ ರೆಸ್ಟ್ ಎಷ್ಟಿದೆ, ನನ್ನ ಭಾವನೆಗಳಿಗೆ ಎಲ್ಲಿ ವ್ಯತ್ಯಾಸ ಇದ್ದರೆ ಅದನ್ನ ಹೇಳ್ಬೇಕು. ಭಾವನೆ ಮ್ಯಾಟರ್ಸ್. ಟ್ರೈನರ್ಸ್ ಕೇಳಲಿಲ್ಲ ಅಂದ್ರೂ, ಟೀಚರ್ಸ್ ಕೇಳಲಿಲ್ಲ ಅಂದ್ರೂ ನಾವೇ ಓಪನ್ ಅಪ್ ಆಗಿ ಹೇಳಬೇಕು ಅನ್ನೋದು ಒಬ್ಬ ಕಾಮನ್ ಮ್ಯಾನ್ ರೆಸ್ಪಾನ್ಸಿಬಿಲಿಟಿ. ಎಸ್, ಅದು ಹೇಳ್ಕೊಳ್ಳಿಲ್ಲ ಅಂದಾಗಲೇ ಈ ಥರದ್ದು ಅನಾಹುತಗಳು ಆಗ್ತಾ ಇರೋದು ಅಂತ ನಾನು ಅದಕ್ಕೆ ಅಪ್ಲಿಕೇಶನಲ್ಲೇ ಮಾಡಿಬಿಡ್ಬೇಕು. ಅಟ್ಲೀಸ್ಟ್ ಅವ್ರು ಬಾಯ್ಬಿಟ್ಟು ಹೇಳಲಿಲ್ಲ ಅಂದರೂ ಕೂಡ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡ್ತಾರೆ. ಎಸ್, ಸೊ ಅದು ಮತ್ತು ಏಜ್, ಮತ್ತು ಎಸ್, ಏಜ್ ಮ್ಯಾಟರ್ಸ್ ಲಾಟ್. ಯಾಕೆಂತಂದರೆ 50 ವರ್ಷಕ್ಕೆ BK Iyengar ಬರೆದಿದ್ದಾರೆ, 50 ವರ್ಷದ ನಂತರ ಯೋಗ ಮಾಡೋದೇನು ತಪ್ಪಿಲ್ಲ, ಆಗ ಶುರು ಮಾಡಿದ್ರು ಸಹಿತ ಪರವಾಗಿಲ್ಲ, ಬೆಸ್ಟ್ ಅಂತ. ಯಾಕೆಂತಂದರೆ ಎಲ್ಲ ಜಾಯಿಂಟ್ಸ್ ಇರ್ಬೋದು, ಮಸಲ್ಸ್ ಇರ್ಬೋದು, ಎಲ್ಲ ಸ್ಟಿಫ್ನೆಸ್ ಆಗುವಂತಹ ಟೈಮ್ ಅದು. ಸೊ 50 ಇಯರ್ಸಿಗೆ ಸೇರಿದ ತಕ್ಷಣ 20 ವರ್ಷದ ಪಕ್ಕದಲ್ಲಿ, ನಮ್ಮ ಜನರಲ್ ಕ್ಲಾಸಲ್ಲಿ ಪಕ್ಕದಲ್ಲಿ 20 ವರ್ಷದ ಹುಡುಗ ಇರ್ಬೋದು, ತುಂಬ ಚೆನ್ನಾಗಿ ಮಾಡ್ಬೋದು. ಆ ರೀತಿಯಾಗಿ ಡೋಂಟ್ ಪುಷ್ ಯೋರ್ ಸೆಲ್ಫ್, ಸ್ಟೆಪ್ ಬೈ ಸ್ಟೆಪ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಟೀಚರ್ದು ಅದು ಗಮನಕ್ಕೆ ಬರಬೇಕು. ಇವರು 50 ವರ್ಷದವ್ರನ್ನ ಸೇರಿಸ್ಕೊಂಡಿದ್ದೀನಿ, ಹೇಗೆ ಅವ್ರಿಗೆ ಮಾಡಿಸ್ಬೇಕು, ಇಷ್ಟಕ್ಕೆ ನಿಲ್ಲಿಸಿ ಅಂತ ಹೇಳೋವಂಥ ಭಾವನೆ ಅವರಲ್ಲಿ ಇರಬೇಕು. ಮತ್ತು ಅವ್ರದ್ದು ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ, ನಾನು ಹೇಗೆ ಮೇಂಟೈನ್ ಮಾಡ್ಬೋದು, ಮೆಡಿಸಿನ್ ಏನಾದರೂ ತೊಗೊಳ್ತಾ ಇದ್ರೆ ಹೇಳಬೇಕು. ಯಾಕೆಂದರೆ ದೇರ್ ಆರ್ ಸೋ ಮೆನಿ ಮೆಡಿಸಿನ್, ಅದನ್ನು ಬೇಕಾದ್ರೆ ಇನ್ನೊಂದು ದಿವಸ ನಾವು ಮಾತಾಡೋಣ. ಮೆಡಿಸಿನ್ಸ್ ಆಲ್ಸೋ ದೇ ಮಸ್ಟ್ ರಿವೀಲ್ ವಿತ್ ದಿ ಟೀಚರ್. ಎಸ್, ಯಾಕೆಂತಂದರೆ ಕೆಲವು ಮೆಡಿಸಿನ್ ಏನಾಗುತ್ತೆ, ಗಿಡ್ಡಿನೆಸ್ ಇರುತ್ತೆ, ಬೆಳಗ್ಗೆ ಎದ್ದಾಗ ಸ್ವಲ್ಪ ನಿದ್ದೆ ಹೆಚ್ಚು ಮಾಡಬೇಕಾಗಿರುತ್ತೆ. ಇವರು ಯೋಗಕ್ಕಿಂತ ಸ್ಟ್ರೆಸ್ಸಲ್ಲಿ ಎದ್ದು ಬಂದುಬಿಟ್ಟಿರ್ತಾರೆ, ತಲೆ ಸುತ್ತು ಬರ್ಬೋದು, ಬೀಳ್ಬೋದು, ಅನಾಹುತಗಳಾಗ್ಬೋದು. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಮತ್ತು ಒಂದು ದಿನದಲ್ಲಿ ಎಷ್ಟೊತ್ತು ನಾನು ಕೊಡಬಲ್ಲೆ ಯೋಗಕ್ಕೆ ಅನ್ನೋದು ಇರಬೇಕು. 40 ನಿಮಿಷ ಇರ್ಬೋದು, 50 ನಿಮಿಷ ಇರ್ಬೋದು, 1 ಗಂಟೆ ಇರ್ಬೋದು, ಅಥವಾ ಅರ್ಧ ಗಂಟೆನೇ ಇರ್ಬೋದು. ಅರ್ಧ ಗಂಟೆನೇ ಅನ್ನೋದಾದರೆ ಅದಕ್ಕೊಂದು ಸಣ್ಣ ಡಿಸೈನ್ ಮಾಡಿಕೊಟ್ಟು ಇಂಡಿವಿಜುವಲಾಗಿ ಮಾಡಿಕೊಡ್ಬೋದು. ಅಥವಾ ಇಂತಿಂಥಲ್ಲಿ ಟೀಚರ್ ಹತ್ರ ಅವರು ಕೇಳಬೇಕಾಗುತ್ತೆ, ನಾನೊಂದು ಅರ್ಧ ಗಂಟೆ ವೀಕೆಂಡ್ಸಲ್ಲಿ ಮಾಡ್ಕೊಳ್ತೀನಿ, ಹೇಗೆ ಮಾಡ್ಬೋದು ಅಂತ. ಅದಕ್ಕೆ ಟೀಚರ್ ಶುಡ್ ಬಿ ವೆರಿ ಓಪನ್ ಟು ಟೆಲ್ ದೆಮ್. ಟೀಚರ್ ಅಟ್ ದ ಸೇಮ್ ಟೈಮ್ ತುಂಬ ಲರ್ನೆಡ್. ನಾನು ಹೇಳ್ತೀನಲ್ವ, ಯಾವುದನ್ನು ಓದದೆ ಮನಸ್ಸಿಗೆ ಗೊತ್ತಿಲ್ಲದೆ ಹೇಳ್ಕೊಡೋದಿದೆಯಲ್ಲ, ಬ್ಲೈಂಡಾಗಿ ಹೇಳ್ಕೊಡೋದು ಉಂಟಲ್ಲ, ಇದು ಈಗ ತುಂಬ ಆಗೋಗಿದೆ. ಸೊ ಆ ಟ್ರೈನರ್ಸ್ ಅಥವಾ ಟೀಚರ್ ಕೂಡ ಒಂದು ಲೆಕ್ಕದಲ್ಲಿ ಒಬ್ಬ ವೈದ್ಯನೇ ಆಗಿರ್ತಾರೆ. ಹೌದು, ನಾನು ಇಂಡೈರೆಕ್ಟ್ ವೇನಲ್ಲಿ. ಎಸ್, ಎಕ್ಸಾಕ್ಟ್ಲಿ. ನಾನು ನಮ್ಮ ಟೀಚರ್ಸ್ ನನ್ನ ಹತ್ರ ಮಾಡಿದವ್ರಿಗೆ ಹೇಳ್ತೀನಿ, ನಾನು ಯು ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಟ್ರೀಟಿಂಗ್ ದ ಡಾಕ್ಟರ್ಸ್, ಸೊ ಯು ಆರ್ ಡಾಕ್ಟರ್. ಇವಾಗ ನನ್ನ ಹತ್ರ ಬರ್ತಾರೆ, ಸರ್ವಿಕಲ್ ಸ್ಪಾಂಡಿಲೋಸಿಸ್ ಬರ್ತಾರೆ ಡಾಕ್ಟರ್ಸ್, ಜಯದೇವ ಹಾಸ್ಪಿಟ್ಲಿಂದನೂ ಬರ್ತಾರೆ ಕೆಲವರು. ಅವ್ರಿಗೆ ಇದನ್ನು ಹಾಕ್ಕೊಂಡು ಕ್ಯಾಥ್ಲ್ಯಾಬ್ ಅಂತ ಅವರು ಒಳಗಡೆ ಹೋಗ್ತಾರೆ. ಕ್ಯಾಥ್ಲ್ಯಾಬಲ್ಲಿ ಹೋದಾಗ 8 kg ಅವರು ಮೇಲೆ ಅದೇ ರೇಡಿಯೇಷನ್ ಆಗಬಾರ್ದು ಅಂತ ಹಾಕ್ಕೊಳ್ತಾರೆ. ಅವ್ರಿಗೆ ಡೆಫಿನೆಟ್ಲಿ ಅವ್ರಿಗೆ ಕತ್ತು ನೋವು ಬರುತ್ತೆ, ಡೆಫಿನೆಟ್ಲಿ ಅವ್ರಿಗೆ ಆ ವೆಯ್ಟು ಶೋಲ್ಡ್ರ್ ಪೇನ್ ಬರುತ್ತೆ, ಅವರಿಗೆ ಲಂಬಾರ್ ಸ್ಪಾಂಡಿಲೋಸಿಸ್ ಬರುತ್ತೆ. ಅದಕ್ಕೆ ಹೇಳಿದ್ದು ವೃತ್ತಿ, ಈ ವೃತ್ತಿ ಡಾಕ್ಟರ್ಸ್ ಬರ್ತಾರೆ. ಡಾಕ್ಟ್ರಿಗೆ ಯಾಕೆ ಕಾಂಪಿಟಿಷನ್ಗೆ ಹೋಗ್ಬೇಕು ಅವರು? ಇಲ್ಲ, ಅವ್ರಿಗೆ ಬೇಕಾಗಿದ್ದು ಇಂಡಿವಿಜುವಲ್ ಅಟೆನ್ಷನ್. ಈಗ ನೀವು ಡಾಕ್ಟರ್ಗೂ ಹಂಗಾಗತ್ತೆ ಅಂದಾಗ ಅನ್ನಿಸ್ತು, ಈಗ ಜಿಮ್ ಮಾಡಿದ್ರೆ ಸತ್ತೋಗ್ತಾರೆ, ಯೋಗ ಮಾಡಿದ್ರೆ ಸತ್ತೋಗ್ತಾರೆ, ಹಂಗಾರೆ ಡಾಕ್ಟರ್ಗೆ ಬರಬಾರ್ದಾ? ಅದನ್ನ ನಿಲ್ಲಿಸ್ಬಿಡ್ಬೇಕಾಗಿತ್ತು ಅಂತ. ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಯು, ಯೋಗ ಟೀಚರ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಇನ್ ಸೋ ಮೆನಿ ಡಿಫ್ರೆಂಟ್ ವೇಸ್ ಬಿಫೋರ್ ಟೇಕಿಂಗ್ ಎ ಸ್ಟೂಡೆಂಟ್ ಆ್ಯಂಡ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೂಡೆಂಟ್ ಸಹಿತ ಹೇಳ್ಕೊಳ್ಳೋಂಥ ಮನೋಭಾವನೆ ಇಟ್ಕೊಂಡು ಬಂದರೆ ಪ್ರಾಯಶಃ ಈ ರೀತಿಯಾದಂತಹ ಅವಘಡಗಳು ಆಗದೇ ಇರ್ಬೋದು ಅಂತ ನನ್ನ ಅನಿಸಿಕೆ. What is your take on this group activity and online activity? ಆನ್ಲೈನ್ ಅಂದ ತಕ್ಷಣ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗೋಯ್ತು ಅಂತಲ್ಲ, ನೋಡ್ಕೊಂಡು ಮಾಡ್ತಾರೆ ಅನ್ನೋದಲ್ಲ. ಆಕ್ಚುಲಿ ಅವಾಗ ರೆಸ್ಪಾನ್ಸಿಬಿಲಿಟಿ ಡಬಲ್ ಆಯಿತು. ಎಕ್ಸಾಕ್ಟ್ಲಿ, ಅವ್ರ ಕಡೆನೇ ಹೆಚ್ಚು ಗಮನ. ಅವ್ರಿಗೆ ನೋಡಿ, ಅಲ್ಲಿ ನಮ್ಗೆ ಇಲ್ಲಿ ಏನಾಗುತ್ತೆ ಗೊತ್ತಾ, ನಮ್ಮ ಕ್ಲಾಸಿಗೆ ಬಂದರೆ ಪ್ರಾಪ್ಸ್ ಇರುತ್ತೆ, ಪ್ರಾಪ್ಸ್ ಅಂತ ಯೂಸ್ ಮಾಡ್ತೀವಿ, ಬ್ಲಾಕ್ ಯೂಸ್ ಮಾಡ್ತೀವಿ, ಬೆಲ್ಟ್ ಯೂಸ್ ಮಾಡ್ತೀವಿ, ಬೋಲ್ಸರ್ ಯೂಸ್ ಮಾಡ್ತೀವಿ, ಗೋಡೆ ಯೂಸ್ ಮಾಡ್ತೀವಿ. ಅವರು ಯಾವುದೋ ಒಂದು ಚಿಕ್ಕ ರೂಮಲ್ಲಿ ಮಾಡ್ತಿರ್ತಾರೆ, ಅಲ್ಲೆಲ್ಲ ಕಡೆ ಅವರು ಕೆಲವರೆಲ್ಲ ಬೆಡ್ಡು ಕಾಟು ಎಲ್ಲ ಇರುತ್ತೆ, ಅಲ್ಲೇ ಒಂದು ಜಾಗದಲ್ಲಿ ಮಾಡ್ತಾ ಇರ್ತಾರೆ. ನಾನು ಹೇಳೋದು, ಏನೇ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೂ ಕೂಡ ಕ್ಲಾಸ್ ಆಫ್ಲೈನ್ ಈಸ್ ಬೆಸ್ಟ್. ಯಾಕೆಂದರೆ ಕೆಲವರು 10 ನಿಮಿಷ 1/4 ಗಂಟೆ ಆದಮೇಲೆ ಎಂಟ್ರ್ ಆಗ್ತಾರೆ, 10 ನಿಮಿಷ 1/4 ಗಂಟೆ ಮುಂಚೆ ಹೋಗ್ಬಿಡ್ತಾರೆ. ಶವಾಸನ ಕೂಲಿಂಗ್ ಅಂತ ಯಾವುದ್ರಲ್ಲಿಲ್ಲ ಹೇಳಿ. ಒಂದು ಐರನ್ ಬಾಕ್ಸ್ ಬಿಸಿ ಆಯಿತು ಅಂದಾಗ ಅದನ್ನು ಎಲ್ಲಿರ್ತೀವಿ, ಎಲ್ಲರೂ ಕೈಗೆ ಸಿಗೋ ಥರ ಇರ್ತೀವ, ಒಂದು ಬೆಡ್ ಕಡೆಗೂ ಗಾಳಿ ಆಡೋ ಕಡೆ, ಯಾರಿಗೂ ಕೈಗೆ ಕಾಲಿಗೆ ಟಚ್ ಆಗದೆ ಇರೋಂಥ ಜಾಗ ಇರ್ತೀವಿ. ಅದಕ್ಕೆ ಹೇಳೋದು ಕೂಲಿಂಗ್ ಪೀರಿಯಡ್ ಅಂತ. ಶರೀರಕ್ಕೂ ಸಹಿತ ಕೂಲಿಂಗ್ ಪೀರಿಯಡ್ ಬೇಕು, ವಾರ್ಮಿಂಗ್ ಅಪ್ ಪೀರಿಯಡ್ ಬೇಕು. ದೋಸೆ ಕಾವಲಿ ಕಾದ್ಮೇಲೆ ಹೇಗೆ ದೋಸೆ ಪಟಪಟನೆ ಹಾಕ್ಬೋದು, ಹಾಗೆ ಶರೀರನ ಸಹಿತ ಬಿಸಿ ಆಗಬೇಕು. ಆನಂತರ ಶುರು ಮಾಡಬೇಕು, ಆನಂತರ ಅಭ್ಯಾಸ ಆದ ನಂತರ ಶವಾಸನ ಮಾಡಬೇಕು. ಇಲ್ಲಿ ಕಾದಿರಲ್ಲ, ಕೆಲವರು ಎಂಟ್ರಾದಾಗ
ಕೂಲಿಂಗ್ ಪೀರಿಯಡು ಇರಲ್ಲ, ಅವ್ರು ಕೆಲಸ ಮಾಡ್ತಾರೆ. ಇದು ಒತ್ತಡ ಆಗುತ್ತೆ. ಇದು ಆನ್ಲೈನಲ್ಲಿ ಅಭ್ಯಾಸ ಮಾಡೋರಿಗೆ ಏನಪ್ಪ ಅಂತಂದರೆ, ನೀವು ವಾರ್ಮಪ್ ನಾನು ಮನೇಲಿ ಮಾಡ್ಕೊಂಡಿದ್ದೆ ಸರ್ ಆಗಲೇ, ಇಲ್ಲ ಬೇಡ, ಡೂ ಇಟ್ ಇನ್ ಫ್ರಂಟ್ ಆಫ್ ದಿ ಟೀಚರ್ ಇಫ್ ದ ಟೀಚರ್ ಈಸ್ ವಾಚಿಂಗ್ ಯು. ಇವಾಗ ಏನಾಗೋಗಿದೆ, ಒಂದು ಚಿಕ್ಕ ಟೆಲಿವಿಷನ್ ಹಾಕ್ಕೊಂಡು ಅದರಲ್ಲಿ 50 ಜನ ಇರ್ತಾರೆ, 50 ಜನ ನೋಡ್ಕೊಳ್ಳೋಕೆ ಸಾಧ್ಯನಾ? ಇದು ಬರೀ ಕಮರ್ಷಿಯಲ್ ಆಗ್ತಾ ಇದೆ ವಿನಃ ಎಷ್ಟು ಜನಗಳಿಗೆ ತುಂಬ ಸುವಿಧಾಗಳನ್ನು ತುಂಬ ಈಸಿಯಾಗಿ ಕೊಡ್ಬೋದು ಅನ್ನೋದು ಆಗಿದೆಯೋ ಅದು ಅಷ್ಟು ಮಾರಕ ಆಗ್ತಾ ಇದೆ. ಆದಷ್ಟು ನಾನು ಹೇಳೋದೇನಂತಂದರೆ, ಕ್ಲಾಸಿಗೆ ಹೋಗಿ ಅಭ್ಯಾಸ ಮಾಡೋದ್ರಲ್ಲಿ ಸಿಕ್ಕುವಂತಹ ಬೆನಿಫಿಟ್ಟು ಆನ್ಲೈನಲ್ಲಿ 50% ಸಿಕ್ಕೋದಿಲ್ಲ. ಒತ್ತಡಗಳೇ ಹೆಚ್ಚು. ಅದರಿಂದನೇ ಈ ರೀತಿಯಾದಂಥ ಬೇರೆ ಅವು ಈ ರೀತಿ ಆಗೋದು ಯಾಕೆ ಅಂತಂದರೆ, ಬಿಕಾಸ್ ಆಫ್ ನಾಟ್ ಅಬ್ಸರ್ವಿಂಗ್ ಯುವರ್ ಸೆಲ್ಫ್. ಟೀಚರ್ ಅಲ್ಲಿ ಯಾರೋ ನೋಡ್ಕೊಂಡು ಮಾಡಬೇಕು, ಸ್ಟ್ರೆಸ್. ಹೆಸರು ಹೇಳಿದ ತಕ್ಷಣ ನನಗೆ ಹೇಳ್ತಾ ಇದ್ದಾರೆ ಅನ್ನೋದು ಎರಡನೇ ಸ್ಟ್ರೆಸ್. ಎದುರಿಗೆ ಹೇಳ್ತಾರೆ, ಅದು ಅವಮಾನ ಆಗುತ್ತೆ. ಏನೇನೋ ಸ್ಟ್ರೆಸ್, ಅನಾವಶ್ಯಕವಾದಂಥ ಸ್ಟ್ರೆಸ್ಗಳು ಇರೋದ್ರಿಂದ ನನ್ನ ಅನಿಸಿಕೆಯಲ್ಲಿ ಆನ್ಲೈನಲ್ಲಿ ಆದಷ್ಟು ಕಡೆ ಪಕ್ಷ ನಾನು ಹೇಳ್ತೀನಿ, ಆನ್ಲೈನಿಂದ 2 ದಿನ ಮಾಡಿ 3 ದಿನ ಯೋಗ ಕ್ಲಾಸಿಗೆ ಬನ್ನಿ. ಸೊ ಇವಾಗ ಸಡನ್ ಡೆತ್ ಏನೇ ವಿಚಾರವಾಗಲಿ, ಅದರಲ್ಲೂ ಒಬ್ಬ ಸೆಲೆಬ್ರಿಟಿಗಾದಾಗ ಹಾಗಿದ್ರೆ ಅದು ಮಾಡೋದೇ ಬೇಡ ಅಂತ ಕಾಮೆಂಟ್ ಮಾಡುವ ಜನರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಹೌ ಡು ಯು ಸಮ್ ಅಪ್ ದಿಸ್? ಇದು ಒಂದು ತಪ್ಪು ಕಲ್ಪನೆ, ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಯೋಗದಿಂದ ಯಾವುದೇ ರೀತಿಯಾಗಿ ರೋಗ ಬರೋದಿಲ್ಲ. ನಮಗೂ ಸ್ಟ್ರೆಸ್ ಆಗಿದೆ, ನನಗೂ ಆಘಾತ ಆಗಿದೆ ಬೇರೆ ರೀತಿಯಾಗಿ ಮಾನಸಿಕವಾಗಿ. ಆದರೆ 5 ವರ್ಷದ ಹಿಂದೆ ಆಗಿದ್ದು ಈಗ ನೋಡುವಾಗ ನನಗೆ ಡಯಾಬಿಟಿಸ್ ಇಲ್ಲ, ನನಗೆ BP ಇಲ್ಲ, ಏನು ಹೈಪರ್ ಟೆನ್ಷನ್ ಏನೂ ಇಲ್ಲ ನನಗೆ. ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳಿದ ಹಾಗೆ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದನ್ನು ನಮಗೆ ಬಹಳ ಮುಖ್ಯ ಆಗುತ್ತೆ. ಮತ್ತು ಏಜು ನಾವು ಅಡ್ವಾನ್ಸ್ ಆಗ್ತಾನೇ ಹೋಗುತ್ತೆ ವಿನಃ ಅದೇನು ಕಮ್ಮಿ ಆಗೋದಿಲ್ಲ. ಸೊ ಇದ್ದಾಗ ನಾನು ಶುರು ಮಾಡಿದ್ದೀನಿ 20 ವರ್ಷಕ್ಕೆ ಅಂತ ಅನ್ನೋದಾದರೆ, 40 ವರ್ಷ ಆದಾಗ ದೇರ್ ಇಸ್ ಎ ಲಿಮಿಟೇಷನ್ಸ್ ಹೌ ಮಚ್ ಯು ಹ್ಯಾವ್ ಟು ಡೂ. ಓಕೆ, ಆಮೇಲೆ 50 ಆಗುತ್ತೆ, ಆಮೇಲೆ 60 ಆಗುತ್ತೆ. ಮಾಡಿಫಿಕೇಷನ್ಸ್ ಇದೆಯಲ್ಲ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂತ ಏನು ಹೇಳ್ತಾರೆ. ನಾನು 12 ಇಡ್ಲಿ ತಿಂತಾ ಇದ್ದವನು ಮಿನಿಮಮ್ ಒಂದು ಸಲ ತಟ್ಟೆಗೆ, ಆಯಿತಾ. ಈಗ ನನಗೆ 63ನೇ ವರ್ಷಕ್ಕೆ 12 ಇಡ್ಲಿ ತಿನ್ನಬಲ್ಲೆ. ಬಟ್ ಅದು ಬೇಕಾ ಅನ್ನೋದೊಂದು ಪ್ರಶ್ನೆ ನನಗೆ ಬರುತ್ತಲ್ವಾ, ಅದು ನಿಮ್ಮ ಇಂಟ್ರಾಸ್ಪೆಕ್ಷನ್, ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತಾರೆ, ಸ್ವಾಧ್ಯಾಯ. ಸೊ 40, 50, 60, 70 ಅಂತಂದಾಗ ದೇರ್ ಇಸ್ ಲಿಮಿಟೇಷನ್ಸ್ ಇನ್ ದ ಬಾಡಿ, ದೇರ್ ಇಸ್ ಲಿಮಿಟೇಷನ್ಸ್ ಆಫ್ ಸ್ಟ್ರೆಸ್. ಎಲ್ಲ ಥರದ್ದು ನಮಗೆ ಮೇಲ್ಮೇಲೆ ಬೀಳ್ತಾ ಇರೋದ್ರಿಂದ ಅದಕ್ಕೆ ತಕ್ಕಂತೆ ಮಾಡಿಫೈ ಮಾಡ್ಕೊಂಡು ಹೋಗಬೇಕೇ ವಿನಃ ನಾನು 20 ವರ್ಷದಲ್ಲಿ ಮಾಡಿದ್ದು 50ರಲ್ಲೂ ಮಾಡಬಲ್ಲೆ. ಶೀರ್ಷಾಸನ ಫಾರ್ ಎಕ್ಸಾಂಪಲ್, BP ಇದ್ದವರು ಮಾಡಬೇಡಿ, ಇನ್ನೋದೇ ಇದೆ, ಮಾಡಬೇಡಿ ಅಷ್ಟೇ. ಯಾತಕ್ಕೆ ಅದನ್ನು ಮಾಡ್ತಾ ಇದ್ದೆ ಅಲ್ವಾ, ಬಿಟ್ಬಿಡೋದು ಒಳ್ಳೆಯದು. ಹಾಗೆ ದೇರ್ ಆರ್ ಸೋ ಮೆನಿ ಅದರ್ ಆಸನಸ್ ವಿಚ್ ವಿ ಕ್ಯಾನ್ ಸ್ಪೀಕ್ ಅಬೌಟ್. ಬಟ್ ಸ್ಟಿಲ್ ಶರೀರಕ್ಕೆ ಆಗದೇ ಇರುವಂಥದ್ದು, ಮಾನಸಿಕವಾಗಿ ಅದಕ್ಕೆ ಬೇಡವಾಗದೇ ಇರುವಂಥದ್ದು, ಅದನ್ನು ಮಾಡೋದು ಬಿಟ್ಟು ಆ ಏಜ್ಗೆ ತಕ್ಕಂತೆ, ಆ ಸಮಯಕ್ಕೆ ತಕ್ಕಂತೆ ನಮ್ಮನ್ನು ಚೇಂಜ್ ಮಾಡಿಕೊಂಡು ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಹೋದಾಗ ಇದು ಇಂಥದ್ದು ಅನಾಹುತಗಳು ಆಗೋದಿಲ್ಲ. ಅನಾಹುತ ಆಗುತ್ತೆ ಅಂತ ಹೇಳೋರಿಗೆ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ನಿಮ್ಮ ಕೈಯಲ್ಲಿದೆ. ಸೊ ಲೈಕ್ ವೈಸ್ ದ ಮೋರ್ ಯು ಪ್ರಾಕ್ಟೀಸ್ ಯೋಗ ಇನ್ ಎನ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನರ್, ಯೋಗದಿಂದ ರೋಗ ಬರೋದಿಲ್ಲ ಅನ್ನೋದನ್ನು ನಾನು ಸಾವು ಬರೋದಿಲ್ಲ. ಸಾವಿನ ಯೋಗ ಇದ್ದಾಗ ಮಾತ್ರ ಸಾಯ್ತಾರೆ ಅಷ್ಟೇ.